ಅಥ್ಲೆಟಿಕ್ಸ್. ಯಾವುದು? ಅಥ್ಲೆಟಿಕ್ಸ್. ಇದರಲ್ಲಿ ನಿನ್ನೆ ಟ್ರ್ಯಾಕ್ ಇವೆಂಟ್ ಬಗ್ಗೆ ತಿಳ್ಕೊಂಡಿದ್ದೆವು. ಇದರಲ್ಲಿ 4 ಭಾಗಗಳನ್ನು ಬರ್ತಾ ಅಂತ ಹೇಳಿದ್ದೆ. ಅದರಲ್ಲಿ ಮೊದಲನೇದು ಟ್ರ್ಯಾಕ್ ಇವೆಂಟ್ಸ್. ಇದರ ಬಗ್ಗೆ ನಿನ್ನೆ ನಾನು ಕಂಪ್ಲೀಟಾಗಿ ಹೇಳ್ಕೊಟ್ಟಿದ್ದೀನಿ. ಇವತ್ತು ಇದರಲ್ಲಿ ಬರ್ತಕ್ಕಂಥ ಎರಡನೇ ಭಾಗ ಯಾವುದು? ಫೀಲ್ಡ್ ಇವೆಂಟ್ಸ್. ಇದರಲ್ಲಿ ಮುಖ್ಯವಾಗಿ ನಾವು ಮತ್ತೆ 2 ಭಾಗಗಳನ್ನಾಗಿ ಮಾಡ್ತೀವಿ. ಯಾವೆಂದರೆ ಒಂದು ಜಂಪಿಂಗ್ ಇವೆಂಟ್ಸ್, ಇನ್ನೊಂದು ಯಾವುದು? ಥ್ರೋವಿಂಗ್ ಇವೆಂಟ್ಸ್. ಇದರಲ್ಲಿ 4 ಇವೆಂಟ್ಸ್ ಬರ್ತವೆ, ಇದರಲ್ಲಿ 4 ಇವೆಂಟ್ಸ್ ಬರ್ತವೆ. ಯಾವೆಂದರೆ ಇದರಲ್ಲಿ ಒಂದನೇದು ಯಾವುದು ಅಂದರೆ ಹೈ ಜಂಪ್, ಎರಡನೇದು ಲಾಂಗ್ ಜಂಪ್, ಮೂರನೇದು ಟ್ರಿಪಲ್ ಜಂಪ್. ಇನ್ನು ಲಾಸ್ಟ್ ಒನ್ ಯಾವುದು? ಪೋಲ್ ವಾಲ್ಟ್. ಇದರಲ್ಲಿ 4 ಇವೆಂಟ್ಗಳು ಬರ್ತವೆ. ಅಂದರೆ ಇದರಲ್ಲಿ ಮೊದಲನೇದು ಯಾವುದು? ಥ್ರೋವಿಂಗ್ ಇವೆಂಟಲ್ಲಿ 4 ಇವೆಂಟ್. ಒಂದನೇದು ಶಾರ್ಟ್ ಪುಟ್. ಥ್ರೋವಿಂಗ್ ಇವೆಂಟ್ ಅಂದರೆ ಥ್ರೋ ಮಾಡೋದು, ಥ್ರೋವಿಂಗ್ ಇವೆಂಟ್. ಶಾರ್ಟ್ ಪುಟ್. ಎರಡನೇದು ಯಾವುದು? ಶಾರ್ಟ್ ಪುಟ್ ಆದಮೇಲೆ ಡಿಸ್ಕಸ್ ಥ್ರೋ. ಮೂರನೇದು ಯಾವುದು? ಹ್ಯಾಮರ್ ಥ್ರೋ. ಲಾಸ್ಟ್ ಒನ್ ಯಾವುದು? ನಾಲ್ಕನೇದು ಜಾವ್ಲಿನ್ ಥ್ರೋ. ಹೀಗೆ ಜಂಪಿಂಗ್ ಇವೆಂಟಲ್ಲಿ 4 ಇವೆಂಟ್ಗಳು ಮತ್ತು ಥ್ರೋಯಿಂಗ್ ಇವೆಂಟಲ್ಲಿ 4 ಇವೆಂಟು. ಇವು ಫೀಲ್ಡ್ ಇವೆಂಟ್ಸಲ್ಲಿ ಬರ್ತವೆ. ಟ್ರ್ಯಾಕ್ ಇವೆಂಟಲ್ಲಿ ಯಾವ ಬರ್ತದೆ ನೀನು ಹೇಳಿದ್ದೀನಿ. ಫೀಲ್ಡ್ ಇವೆಂಟಲ್ಲಿ ಇವು ಮುಖ್ಯವಾಗಿ 2 ಭಾಗಗಳು, ಒಂದು ಜಂಪಿಂಗ್ ಇವೆಂಟ, ಒಂದು ಥ್ರೋಯಿಂಗ್ ಇವೆಂಟ. ಇದರಲ್ಲಿ 4 ಇವೆಂಟ, ಇದರಲ್ಲಿ 4 ಇವೆಂಟ. ನೆಕ್ಸ್ಟ್ ಒಂದು ಇನ್ನು ಮೂರನೇದು ಯಾವುದು ಬರ್ತದಂದರೆ ಕಂಬೈನ್ಡ್ ಇವೆಂಟ್ಸ್ ಅಂತ ಬರ್ತವೆ. ಕಂಬೈನ್ಡ್ ಇವೆಂಟ್ಸ್ ಅಂದರೆ ಸಂಯೋಜಿತ ಆಟಗಳು ಅಂತ ಬರ್ತವೆ. ಇದನ್ನು ನಾಳೆ ಡಿಸ್ಕಸ್ ಮಾಡೋಣ. ವಿಡಿಯೋ ನೋಡೋಕ್ಕಾಗಿ ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.